ಯಲಹಂಕದ ಎಬಿಸಿ ಕೇಂದ್ರದ ಮೇಲೆ ಶ್ವಾನ ಪ್ರಿಯರು ದಾಳಿ ನಡೆಸಿದ್ರು. ಒಂದೇ ಕಡೆ 50ಕ್ಕೂ ಹೆಚ್ಚು ನಾಯಿಗಳನ್ನ ಕೂಡ ಹಾಕಿರೋದಕ್ಕೆ ಆಕ್ರೋಶ ವ್ಯಕ್ತವಾಯಿತು. ಮೂಕ ಪ್ರಾಣಿಗಳ ರೋದನೆ ಕಂಡು ಜಿಬಿಎ ವಿರುದ್ಧ ಶ್ವಾನ ಪ್ರಿಯರು ಕಿಡಿಕಾರಿದರು. ಸುಪ್ರೀಂ ಆದೇಶ ಪಾಲನೆ ಹೆಸರಲ್ಲಿ ಬೀದಿ ನಾಯಿಗಳಿಗೆ ಶಿಕ್ಷೆ ಯಾಕೆ ಪ್ರಶ್ನೆ ಮಾಡಿದ್ರು ಶ್ವಾನ ಪ್ರಿಯರು. ಎಬಿಸಿ ನಿಯಮದ ಪ್ರಕಾರ 10 ದಿನ ಮಾತ್ರ ನಿಗಾದಲ್ಲಿರಿಸಬೇಕು. 4 ತಿಂಗಳಿಂದ ನಾಯಿಗಳನ್ನ ಕೂಡಿ ಹಾಕಿದ್ದು ಯಾಕೆ ಅಂತ ಪ್ರಶ್ನೆ ಮಾಡಿದ್ರು. ನಾಯಿಗಳನ್ನ ಹೊರ ಬಿಡುವಂತೆ ಶ್ವಾನ ಪ್ರಿಯರು ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ. ಜಿಬಿಎ ಅಧಿಕಾರಿ ಹಾಗೂ ಎಬಿಸಿ ಸಹಾಯಕ ನಿರ್ದೇಶಕರ ವಿರುದ್ಧ ಎನ್ಸಿಆರ್ ದಾಖಲಾಗಿದೆ ಯಲಹಂಕ ಪೊಲೀಸ್ ಠಾಣೆಯಲ್ಲಿ. ಎಬಿಸಿ ಸೆಂಟರ್ನಲ್ಲಿ 50ಕ್ಕೂ ಹೆಚ್ಚು ನಾಯಿಗಳನ್ನು ಬಂಧನದಲ್ಲಿ ಇರಿಸಿರುವಂಥದ್ದು. ಈ ಎಬಿಸಿ ಸೆಂಟರ್ ಮೇಲೆ ಇಂದು ಶ್ವಾನ ಪ್ರಿಯರು ದಾಳಿ ಮಾಡಿದ್ರು. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ, ಏನೆಲ್ಲ ಇಲ್ಲಿ ನಡೀತಾ ಇದೆ ಮತ್ತು ಯಾಕೆ ಈ ನಾಯಿಗಳನ್ನ ಇಲ್ಲಿ ಕೂಡಿ ಹಾಕಿದ್ದಾರೆ ಅಂತ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಏನು ಮೇಡಮ್ ಇಲ್ಲಿ ನಾಯಿಗಳನ್ನ ಕೂಡಿ ಹಾಕಿದ್ರು, ಇದ್ರ ಬಗ್ಗೆ ನಿಮ್ಮ ಆರೋಪ ಏನು ಮಾಡಬೇಕಾಗಿತ್ತು, ಇಲ್ಲಿ ಏನು ನಿಮ್ಮ ಆರೋಪ ಏನು ಮೇಡಮ್? ಈಗ ನೋಡಿ ಏನಾಗಿದೆ ಅಂತಂದರೆ ಇಲ್ಲಿ ಕಂಪ್ಲೇಂಟ್ ಡಾಗ್ಸ್ ಅಂತ ಹೇಳಿ ಇವರು ಬೈಟ್ ಕೇಸಸ್ನ ತಂದು ಸುಮಾರು 4 ತಿಂಗಳು ಅಂದರೆ ಆಗಸ್ಟ್ ತಿಂಗಳಿಂದ ಇಲ್ಲಿ ಕೂಡಾಕಿದ್ದಾರೆ. ಆ ಕಂಪ್ಲೇಂಟ್ ಆಗಿದ್ದ ಟೈಮ್ನಲ್ಲಿ ಏನಾಗಿದೆ ಅಂತಂದರೆ ಈ ಜಿಬಿಎ ಅಧಿಕಾರಿಗಳು ಇನ್ವೆಸ್ಟಿಗೇಟ್ ಮಾಡಿಲ್ಲ, ಕರೆಕ್ಟಾಗಿ ಡೇಟಾ ಮೇಂಟೈನ್ ಮಾಡಿಲ್ಲ. ಸುಮ್ಮನೆ ಯಾರೋ ಒಂದು ಹೇಳಿದ್ರು ಒಂದು ನಾಯಿ ಕಚ್ಚಿದೆ ಅಂತ ಅದ್ರ ಜೊತೆಗೆ 10 ನಾಯಿನ ತಂದು ಇಲ್ಲಿ ಕೂಡಾಕಿದ್ದಾರೆ. ಈ ರೀತಿ 4 ತಿಂಗಳಿಂದ ಅದೇನಾಗಿದೆ, ಆ ಸ್ಪೇಸ್ನಲ್ಲಿ ಕೂಡಾಕಿದಾರಂತಲ್ಲ, ಆ ಸ್ಪೇಸ್ನಲ್ಲಿ ಒಂದು ಗಾಳಿ ಬೆಳಕಿಲ್ಲ, ಒಂದು ಎಕ್ಸಸೈಸ್ ಇಲ್ಲ, ಮಾನಸಿಕವಾಗಿ ದೈಹಿಕವಾಗಿ ತುಂಬ ಅನುಭವಿಸ್ತಾ ಇದ್ದಾವೆ ಈ ನಾಯಿಗಳು. ನಾವೇನು ಮಾಡಿದ್ವಿ, ಇದನ್ನು ಜಿಬಿಎ ಅಧಿಕಾರಿಗಳಿಗೆ ವಿಚಾರಿಸಿದಾಗ ಅವ್ರೇನಂದ್ರು, ಇಲ್ಲ ನಮಗೆ ಲೋಕಾಯುಕ್ತ ಅವ್ರು ಹೇಳಿದ್ದಾರೆ, ಆದ್ದರಿಂದ ನಾವು ಈ ನಾಯಿಗಳನ್ನ ಕೂಡಾಕಿದ್ದೀವಿ, ಅಗ್ರೆಸಿವ್ ಡಾಗ್ಸ್ ಅಂತ ಹೇಳಿದರು. ನಾವು ಹೋಗಿ ಲೋಕಾಯುಕ್ತ ಅವ್ರನ್ನ ಭೇಟಿಯಾಗಿ ಕನ್ಫರ್ಮ್ ಮಾಡ್ಕೊಂಡ್ವಿ. ಲೋಕಾಯುಕ್ತ ಯಾವುದೇ ಆರ್ಡರ್ ಕೂಡ ಕೊಟ್ಟಿಲ್ಲ, ರಿಟರ್ನ್ ಆರ್ಡರ್ ಕೊಟ್ಟಿಲ್ಲ. ಅದಾದ ನಂತರ ಜಿಬಿಎ ಅವ್ರಿಗೆ ಕೇಳಿದಾಗ ಅವ್ರೇನು ಮಾಡಿದ್ರು, ಇಲ್ಲ ಸುಪ್ರೀಂ ಕೋರ್ಟ್ ಆದೇಶ ಹೇಳಿದೆ ಅಂತಂದರು. ಸುಪ್ರೀಂ ಕೋರ್ಟ್ ಪ್ರಕಾರ ಏನಾಗಿದೆ ಅಂತಂದರೆ ಇನ್ನೂ ಹಿಯರಿಂಗ್ ಪೆಂಡಿಂಗಲ್ಲಿದೆ. ಮತ್ತು ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಕೊಟ್ಟಿದೆ, ಒಂದು ಕ್ರಾನಲಾಜಿಕಲ್ ಆರ್ಡರ್ನಲ್ಲಿ ಹೇಳಿದೆ, ಈ ಥರ ಫಸ್ಟು ಇನ್ಸ್ಟಿಟ್ಯೂಷನ್ಸ್ನ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ ಐಡೆಂಟಿಫೈ ಮಾಡಿ, ನಂತರ ನೋಡಲ್ ಆಫೀಸರ್ಸ್ನ ನೇಮಕ ಮಾಡಿ, ಫೆನ್ಸಿಂಗ್ ಮಾಡಿ, ಆ ನಂತರ ಆ ಡಾಗ್ಸ್ನ ಡೆಸಿಗ್ನೇಟೆಡ್ ಶೆಲ್ಟರ್ಸಿಗೆ ಹಾಕಬೇಕಂತ. ಬಟ್ ಇಲ್ಲಿ ನಮ್ಮ ಜಿಬಿಎ ಅವರು ಏನು ಮಾಡಿದ್ದಾರೆ, ಇಡೀ ಭಾರತ ದೇಶದಲ್ಲಿ ಬೇರೆ ಯಾವ ರಾಜ್ಯನೂ ಇಷ್ಟು ಪ್ರೋಆಕ್ಟಿವ್ ಆಗಿ ಕೆಲಸ ಮಾಡ್ತಿಲ್ಲ. ನಮ್ಮ ಜಿಬಿಎ ಅವ್ರು ಏನು ಮಾಡಿದ್ದಾರೆ, ಇದ್ದಿದ್ದ ನಾಯಿಗಳನ್ನೆಲ್ಲ ಎತ್ತಾಕೊಂಡು ತಂದು ಎಬಿಸಿ ಸೆಂಟರ್ ಅಂದರೆ ಎಬಿಸಿ ಪ್ರೋಗ್ರಾಮ್ನೇ ಡಿರೇಲ್ ಮಾಡಿಬಿಟ್ಟು ಈ ಸೆಂಟರ್ನ ಟೆಂಪ್ರರಿ ಶೆಲ್ಟರ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಡೆಸಿಗ್ನೇಟೆಡ್ ಶೆಲ್ಟರ್ಸ್ ರೆಡಿ ಇಲ್ಲ, ಇವ್ರು ರಿಪೋರ್ಟ್ ಕೊಡಬೇಕಾಗಿದೆ ಸುಪ್ರೀಂ ಕೋರ್ಟ್ಗೆ. ಆಮೇಲೆ ಇನ್ನೊಂದು ಏನಂತ ಹೇಳಬೇಕಂತಂದರೆ, ಈ ಅಗ್ರೆಸಿವ್ ಡಾಗ್ಸ್, ಈ ಡಾಗ್ ಬೈಟ್, ಇನ್ನೊಂದು ಹೇಳಬೇಕಂತಂದರೆ ಈ ಬೈಟ್ ಕಂಪ್ಲೇಂಟ್ಸಲ್ಲಿ ಬಂದಿರೋವಂಥ ಡಾಗ್ಸು ಅಗ್ರೆಸಿವ್ ಡಾಗ್ಸ್ ಇಲ್ಲ. ಯಾಕೆಂದರೆ ಎಬಿಸಿ ರೂಲ್ಸ್ 2023 ಪ್ರಕಾರ ಇದು ಎಲ್ಲೂ ಡಿಫೈನ್ ಆಗಿಲ್ಲ. ಸುಪ್ರೀಂ ಕೋರ್ಟಲ್ಲಿ ಅಗ್ರೆಸಿವ್ ಡಾಗ್ಸ್ ಡಿಫೈನ್ ಆಗಿಲ್ಲ. AWBIನಲ್ಲಿ SOPನಲ್ಲಿ ಅಗ್ರೆಸಿವ್ ಡಾಗ್ಸ್ ಡಿಫೈನ್ ಆಗಿಲ್ಲ. PC ಆ್ಯಕ್ಟ್ನಲ್ಲಿ ಡಿಫೈನ್ ಆಗಿಲ್ಲ. ಸೊ ಎಲ್ಲದರಲ್ಲಿ ಯಾವುದು ಅಗ್ರೆಸಿವ್ ಡಾಗ್ಸ್ ಅಂತ ಟರ್ಮ್ ಆಗಿಲ್ದಿದ್ರೂ ಕೂಡ ಜಿಬಿಎ ಅವ್ರು ಏನು ಮಾಡಿದ್ದಾರೆ, ತಮ್ಮದೇ ಆದಂಥ ರೂಲ್ಸ್ ಫಾಲೋ ಮಾಡಿಕೊಂಡು ಮೇಲಧಿಕಾರಿಗಳು ಹೇಳಿದ್ದಾರೆ ಅಂತೇಳಿ ಇಲ್ಲಿನ ಸಹಾಯಕ ನಿರ್ದೇಶಕರು ಆ ಕಡೆ ಬೆರಳು ತೋರಿಸ್ತಾ ಇದ್ದಾರೆ. ನಾವು ಅಲ್ಲಿ ಮಾತಾಡಿದರೆ ಇವ್ರ ಹತ್ರ ಮಾತಾಡಿ ಅಂತಿದ್ದಾರೆ. ಒಟ್ಟು ಏನಾಗ್ತಿದೆ ಅಂತಂದರೆ ಇವರೇ ರೂಲ್ಸ್ ಮಾಡಿಕೊಂಡು ಒಂದು ಶ್ವಾನಗಳ ಜೀವಗಳ ಜೊತೆ ಆಟಾಡ್ತಾ ಇದ್ದಾರೆ. ಇದು ಬೇಕಿತ್ತಾ ನಮಗೆ? ಹೈದರಾಬಾದ್ ತೆಲಂಗಾಣ ಕೋರ್ಟು ಸ್ಟೇ ಆರ್ಡರ್ ತಂದಿದೆ, ಇಲ್ಲಿಗಲ್ ಪಿಕಪ್ ಆಗಬಾರ್ದು ಅಂತ ಸ್ಟೇ ಆರ್ಡರ್ ತಂದಿದೆ. ಬೇರೆ ರಾಜ್ಯಗಳು, ಮಹಾರಾಷ್ಟ್ರ ಆಗಿರ್ಬೋದು, ಕೇರಳ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಪುಣೆ ಆಗಿರ್ಬೋದು, ನಮಗೆ ಶೆಲ್ಟರ್ ಕೆಪಾಸಿಟಿ ಇಲ್ಲ ಅಂತ ಹೇಳಿ ವರದಿ ಮಾಡಿದ್ದಾರೆ. ಸೊ ನಮಗೆ ಈ ಕೂಡಲೇ ಈ ನಾಯಿಗಳು ರಿಲೀಸ್ ಆಗಬೇಕು. ಇದಿಷ್ಟು ಶ್ವಾನ ಪ್ರಿಯರಾದಂತಹ ಸುಜಾತ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.